ಬಹುಶಃ ನಾವು ಈಗಾಗಲೇ ಹೇಳಿದಾಗೆ ಆರೋಗ್ಯವಂತ ಸಮಾಜ ಮತ್ತು ಆರೋಗ್ಯವಂತ ಕರ್ನಾಟಕ ನಿರ್ಮಾಣ ಮಾಡೋದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಮೊದಲ ಆದ್ಯತೆ. ನಮ್ಮ ಉದ್ದೇಶ ಆಸ್ಪತ್ರೆಗಳನ್ನು ಜಾಸ್ತಿ ಕಟ್ಟುವುದಲ್ಲ, ಆಸ್ಪತ್ರೆಯನ್ನು ಕಡಿಮೆ ಕಟ್ಟಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು. ಇದು ಆಗಬೇಕಾದ್ರೆ ನಾವು ರೋಗ ಬಂದ ಮೊದಲೇ ರೋಗ ಬರದ ರೀತಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಅದು ನಮ್ಮ ಮೊದಲ ಜವಾಬ್ದಾರಿ. ಸೊ ನಾನು ಎಲ್ಲ ಹೆತ್ತವರಿಗೆ ಮತ್ತು ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ಅವರವರ ಆರೋಗ್ಯ ಅದು ಅವರವರ ಜವಾಬ್ದಾರಿ. ಅವರವರ ಆರೋಗ್ಯ ಅವರವರ ಜವಾಬ್ದಾರಿ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಂತ ಹೇಳಿದರೆ, ಈ ರೋಗ ಬಂದವರಿಗೆ ಮದ್ದು ಕೊಡುವುದು ನಮ್ಮ ಕೆಲಸ. ಸೊ ನಿಮ್ಮ ಆರೋಗ್ಯವನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ನಮ್ಮ ಕೆಲಸ ತುಂಬ ಕಡಿಮೆ ಆಗ್ತದೆ ಇಲ್ಲಿ ಇದಕ್ಕೆ. ಅದಕ್ಕಾಗಿ ನಾವು ಫುಡ್ ಸೇಫ್ಟಿಯನ್ನು ಆ ಡಿಪಾರ್ಟ್ಮೆಂಟ್ ಇನ್ನಷ್ಟು ಏನು ಕೆಲಸ ಮಾಡ್ತೇವೆ ಉತ್ತಮ ರೀತಿಯಲ್ಲಿ, ಅದನ್ನು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡೋ ಜೊತೆಯಲ್ಲಿ ಕೆಲವೊಂದು ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಇವತ್ತು ಮಾಡಿದ್ದೇವೆ. ಯಾಕೆಂದರೆ ನಾವು ಆದಷ್ಟು ರೋಗ ಬರದ ರೀತಿ ನೋಡಿಕೊಳ್ಳೋದು ನಮ್ಮೆಲ್ಲ ಜವಾಬ್ದಾರಿ ಇವತ್ತು ಆಗುವಂಥದ್ದು. ನಾವು ಏನನ್ನು ತಿಂತೇವೆ, ಬಹುತೇಕ ಎಲ್ಲ ರೋಗ ಅಲ್ಲ, ಬಹುತೇಕ ರೋಗಗಳು ನಾವು ಏನನ್ನು ಸೇವಿಸ್ತೇವೆ ಅದರ ಮೇಲೆ ಅವಲಂಬಿತರಾಗಿರ್ತದೆ. ಆದಾಗ ನಾವೀಗ ಒಂದು ಹಂತಕ್ಕೆ ಇವತ್ತು ಇದೇ ರೀತಿ ಬಿದ್ದು ಬಹುಶಃ ಕೆಲವರಿಗೆ ರೋಗ ಎಲ್ಲ ಉಂಟು, ನಾವೇನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಚಿಕಿತ್ಸೆ ಕೊಡ್ತಾ ಇರ್ಬೋದು. ಸಣ್ಣ ಮಕ್ಕಳಾದರೂ ಕೂಡ ಇವತ್ತು ಆರೋಗ್ಯವಂತ ಸಮಾಜ ಇನ್ನು 10 ವರ್ಷ ಆದ ನಂತರ ಬರಬೇಕಲ್ಲ. ಆರೋಗ್ಯವಂತ ಸಮಾಜ 10 ವರ್ಷ ಆಗಿ ಬರಬೇಕಾದ್ರೆ ಇದಕ್ಕೆ ಇಂಡಸ್ಟ್ರಿಗಳು ಯಾರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದರೆ ಇವರಿಗೆ ಅನಾರೋಗ್ಯ ಆದರೆ ಮಾತ್ರ ವ್ಯಾಪಾರ, ಇಲ್ಲದ ವ್ಯಾಪಾರ ಆಗೋದಿಲ್ಲ ಇದರಲ್ಲಿ. ಆಗ ನಾವಿದರಲ್ಲಿ ಹೆಚ್ಚಿನ ಆಸಕ್ತಿ ಇವತ್ತು ನಾವು ವಹಿಸಿಕೊಂಡು ನಾವು ಒಂದು ಹಂತದ, ಯಾಕೆ ಬೇರೆ ಹಲವಾರು ನಾವು ತೀರ್ಮಾನ ತಗೊಂಡಿದ್ದೇವೆ. ಇದರಲ್ಲಿ ಒಂದು ತೀರ್ಮಾನ ಇವತ್ತು ನಾವೇನು ತಗೊಂಡಿದ್ದೇವೆ ಅಂತ ಹೇಳಿದರೆ, ಮೊನ್ನೆ ನಾನು ನಿಮಗೆಲ್ಲ ಹೇಳಿದಾಗೆ ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್, ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶ ನಾವು ಹೊರಡಿಸಿದ್ದೇವೆ. ಇದು ಬಹುಶಃ ಹೈ ಫ್ಯಾಟ್, ಹೆಚ್ಚಿನ ಫ್ಯಾಟ್ ಇರುವಂಥದ್ದು, ಹೈ ಶುಗರ್ ಮತ್ತು ಹೈ ಸಾಲ್ಟ್, ಈ 3 ಯಾವುದು ಇವತ್ತು ಒಳಪಟ್ಟಿರ್ತದೆ ಅದನ್ನು ಬಹುಶಃ ನಾವು ಇವತ್ತು ನಿಷೇಧಿಸಿದ್ದೇವೆ. ಯಾಕೆ ಈ ತೀರ್ಮಾನ ನಾವು ಇವತ್ತು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಕಮಿಷನರ್ ಶ್ರೀನಿವಾಸ್ ಅವರ ಆ ನೇತೃತ್ವದಲ್ಲಿ ನಾವು ನಿರ್ದೇಶನ ನೀಡಿದಂತೆ ಬೇರೆ ಬೇರೆ ಕಡೆಗೆ ಸರ್ವೆ ಮಾಡಿತ್ತು. ಸರ್ವೆ ಮಾಡುವಾಗ ಸುಮಾರು 100ಕ್ಕಿಂತಲೂ ಅಧಿಕ ಸ್ಕೂಲ್ಗಳಲ್ಲಿ, ಶಾಲೆಯಲ್ಲಿ, ಅಲ್ಲಿ ಶಾಲೆ ಒಳಗಡೆ ಕ್ಯಾಂಟೀನಲ್ಲೇ ಜಂಕ್ ಫುಡ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಹೊರಗೆ ಬಿಡಿ, ಸುತ್ತಮುತ್ತ ಆ ಕ್ಯಾಂಟೀನಲ್ಲಿ ಇನ್ನೊಂದಲ್ಲೆಲ್ಲ, ಮತ್ತು ಎಲ್ಲಿ ಜಾಸ್ತಿ ಫೀಸ್ ಇದೆ ಅಲ್ಲಿ ಜಾಸ್ತಿ ಅಂತದ್ದು ಕೊಡುವುದು. ಅದಕ್ಕೆ ಇದನ್ನು ಅವರು ಕೂಡ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನು ಎಲ್ಲ ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜ್ ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ನಾವು ಇವತ್ತು ಪಾಸ್ ಮಾಡಿದ್ದೇವೆ. ಶಾಲೆ ಮತ್ತು ಶಾಲೆ 10th ಸ್ಟ್ಯಾಂಡರ್ಡ್ 2nd PUC ಕ್ಯಾಂಪಸ್, ಹೌದು, ಡಿಗ್ರಿ ನಾವು ಅದು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಆ ವ್ಯಾಪ್ತಿಯಲ್ಲಿ ಇದು ನಾವು ಕರ್ನಾಟಕ ರಾಜ್ಯವನ್ನು ಒಂದು 5-10 ವರ್ಷ ಆದರೂ ಕೂಡ ಇವತ್ತು ಸುಧಾರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು PUC ಇದರಲ್ಲಿ. ಅದಕ್ಕಾಗಿ ಬಹುಶಃ ಇವತ್ತು ಒಂದು ನಿರ್ದಿಷ್ಟವಾದ ಕಾನೂನು ವ್ಯಾಪ್ತಿಯಲ್ಲಿ ಸೆಂಟ್ರಲ್ ಆ್ಯಕ್ಟ್ ಒಳಪಟ್ಟು ಸೇರಿದಂತೆ ನಾವೊಂದು ಇವತ್ತು ರೂಲ್ಸನ್ನು ಇವತ್ತು ಜಾರಿ ಮಾಡಿ ಅದು ನಿಮ್ಮ ಮುಖಾಂತರ ನಾವು ಇವತ್ತು ಮೊದಲನೆಯಾಗಿ ಸಮಾಜಕ್ಕೆ ಅರ್ಪಿಸ್ತಿದ್ದೇವೆ. ನಾಳೆಯಿಂದ ನಾವೆಲ್ಲ ಕಡೆ ಅದನ್ನು ಕೂಡ ಅವರಿಗೆ ನಿರ್ದೇಶನ ಕೊಡ್ತಾ ಇವತ್ತು ಇದ್ದೇವೆ. ಇದನ್ನು ಬಹುಶಃ ನಾವು ಭಾಳ ಸ್ಟ್ರಿಕ್ಟಾಗಿ ನಾವಿವತ್ತು ಅನುಷ್ಠಾನ ಮಾಡಲಿಕ್ಕೆ ನಾವಿವತ್ತು ಯೋಜನೆ ಇವತ್ತು